ಪಬ್ಲಿಕ್ ಟಿವಿ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಬ್ರೇಕ್ ಮಾಡ್ತಾ ಇದೆ. ಜಾತಿ ಜನಗಣತಿ ವಿಚಾರದಲ್ಲಿ ಮುಸ್ಲಿಮರಿಗೆ ಒಂದು ಹಿಂದೂಗಳಿಗೆ ಒಂದು ತಾರತಮ್ಯ ಮಾಡಲಾಗಿದೆ ಅಂತಕ್ಕಂಥ ಆರೋಪ ಕೇಳಿ ಬರ್ತಾ ಇತ್ತು. ಈ ವಿಚಾರದಲ್ಲಿ ಮುಸ್ಲಿಂ ಜನಗಣತಿ ಯಾವ ರೀತಿಯಾಗಿದೆ, ಮುಸ್ಲಿಂ ಸಮುದಾಯದ ಜಾತಿ ಲೆಕ್ಕಾಚಾರಕ್ಕೆ ವಿರೋಧ ವ್ಯಕ್ತವಾಗಿತ್ತು ರಾಜ್ಯಾದ್ಯಂತ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಬ್ರೇಕಿಂಗ್ ನ್ಯೂಸ್ ನಿಮ್ಮ ಮುಂದೆ. ತೀವ್ರ ವಿರೋಧದ ಬೆನ್ನಲ್ಲೇ ಮುಸ್ಲಿಂ ಉಪಜಾತಿಗಳ ಪ್ರತ್ಯೇಕ ಶೀಟ್ ಈಗ ಸಿಕ್ಕಿದೆ. ಹಾಗಾದರೆ ಪ್ರತ್ಯೇಕ ಶೀಟ್ನಲ್ಲಿ ಇರತಕ್ಕಂಥ ಅಂಶಗಳಾದರೂ ಏನು? ಇದು ಗುರುವಾರದ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ. ಮುಸಲ್ಮಾನರನ್ನ ಕೇವಲ ಒಂದಾಗಿ ತೋರಿಸಿ ಹಿಂದೂ ಜಾತಿಗಳ ಉಪವರ್ಗೀಕರಣವನ್ನು ಮಾಡಲಾಗಿದೆ. ಈ ಮುಖಾಂತರ ಅವರ ಸಂಖ್ಯೆಯೇ ಹೆಚ್ಚು ಅಂತ ತೋರಿಸಲಾಗಿದೆ ಅಂತ ಆರೋಪ ಎಲ್ಲ ಕಡೆ ಕೇಳಿಬರ್ತಾ ಇತ್ತು. ಆದರೆ ಇಲ್ಲ, ನಾವು ಮುಸಲ್ಮಾನರಲ್ಲೂ ಉಪಜಾತಿಗಳನ್ನು ಗುರುತಿಸಿದ್ದೇವೆ ಅಂತ ಹೇಳೋದಕ್ಕೆ ಈಗ ಒಂದು ಪ್ರತ್ಯೇಕ ಪೇಜ್ ಪತ್ತೆಯಾಗಿದೆ. ಇದು ಪಬ್ಲಿಕ್ ಟಿವಿಯ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ. ಮುಸ್ಲಿಂ ಸಮುದಾಯದ ಜಾತಿ ಲೆಕ್ಕಾಚಾರಕ್ಕೆ ಯಾವಾಗ ವಿರೋಧ ವ್ಯಕ್ತವಾಯಿತು, ತೀವ್ರ ವಿರೋಧದ ಬೆನ್ನಲ್ಲೇ ಮುಸ್ಲಿಂ ಉಪಜಾತಿಗಳ ಪ್ರತ್ಯೇಕ ಶೀಟ್ ಈಗ ಪತ್ತೆಯಾಗಿದೆ. ಇದು ಅವಾಗಿನದ್ದೋ ಅಥವಾ ಇವಾಗಿನದ್ದೋ, ಈಗೇನಾದರೂ ಮಧ್ಯದಲ್ಲಿ ತಂದು ಸೇರಿಸಿರೋದೋ ಅಂತ ಅನುಮಾನ ಪಡುವಂಥದ್ದೇನಿಲ್ಲ. ಯಾಕೆಂದರೆ ಈಗಲೂ ಕೂಡ ಈ ಮಂತ್ರಿಗಳಿಗೆಲ್ಲ ಏನು ಕೊಟ್ಟಿದ್ರು ಒಂದು ಶೀಟನ್ನು, ಅದನ್ನು ಓದ್ಕೊಂಡು ಬನ್ನಿ, ಅಧ್ಯಯನ ಮಾಡ್ಕೊಂಡು ಬನ್ನಿ ಅಂತ, ಅದರಲ್ಲಿ ಸಿಕ್ಕಿರ್ತಕ್ಕಂಥ ಅಂಶ, ಅದರ ಪೇಜನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಹಾಗಾದರೆ ಈ ಪೇಜ್ನಲ್ಲಿ ಏನೆಲ್ಲ ಅಂಶಗಳಿದೆ? ಮುಸ್ಲಿಮರನ್ನು ಅದೇ ರೀತಿ ಉಪಜಾತಿಗಳಾಗಿ ವಿಂಗಡಿಸಿದ್ದಾರಾ ಇಲ್ಲವಾ? ಮುಸ್ಲಿಮರಲ್ಲಿ ಪ್ರತ್ಯೇಕವಾಗಿ ಶಿಯಾ ಅಂತ ಇದ್ದಾರೆ, ಸುನ್ನಿ ಅಂತ ಇದ್ದಾರೆ, ವಿಪರೀತ ಉಪಪಂಗಡಗಳು ಅಲ್ಲೂ ಇದೆ, ವಿಪರೀತ ಉಪಪಂಗಡಗಳಿವೆ. ಅದನ್ನು ಯಾವ ರೀತಿ ಇವರು ಬೈಫರ್ಗೇಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ವಿಚಾರ. ಮುಸ್ಲಿಂ ಉಪಜಾತಿಗಳ ಹೊಸ ಪಟ್ಟಿಯನ್ನು ತಾವೀಗ ನೋಡ್ತಾ ಇದ್ದೀರಾ. ಇದು ಹೊಸ ಪಟ್ಟಿನಾ? ಇದು ಪ್ರಶ್ನೆ. ಜಾತಿ ಗಣತಿ ಲೆಕ್ಕಾಚಾರದ ಪ್ರಕಾರ ಮುಸ್ಲಿಂ ಜನಸಂಖ್ಯೆ 76,99,000 ಚಿಲ್ಲರೆ. ಮುಸ್ಲಿಂ ಉಪಜಾತಿಗಳ ಪ್ರಕಾರ 59,51,000 ಚಿಲ್ಲರೆ. ಬೇರೆ ಜಾತಿಗಳಂತೆ ಮುಸ್ಲಿಂ ಉಪಜಾತಿಗಳ ಪಟ್ಟಿ ಬಿಡುಗಡೆಯಾಗಿದೆ. ಪಬ್ಲಿಕ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಈ ಪ್ರತಿ ಲಭ್ಯವಾಗಿದೆ. ಯಾವುದು ಸರಿ ಅನ್ನೋಣ? ಒಟ್ಟಾರೆ ಮುಸ್ಲಿಂ ಜನಸಂಖ್ಯೆ 76,77,000 ಅಂದ್ಕೊಳ್ರಪ್ಪ. ಮುಸ್ಲಿಂ ಉಪಜಾತಿಗಳ ಪ್ರಕಾರ 59,51,000. ಬೇರೆ ಜಾತಿಗಳಲ್ಲಿ ಮಾಡಿದ ಹಾಗೆ ಮುಸ್ಲಿಂ ಉಪಜಾತಿಗಳ ಪಟ್ಟಿ ಅಂದರೆ ಹೆಂಗಾಗಿರುತ್ತೆ ಅಂದರೆ, ಒಟ್ಟು ಮುಸಲ್ಮಾನರು ಇಷ್ಟು, ಉಪಜಾತಿಗಳು ಇಷ್ಟು. ಉಪಜಾತಿಗಳು ಗೊತ್ತಿಲ್ಲದವರು ಬರೀ ಮುಸಲ್ಮಾನರು ಅಂತ ಹೇಳಿರ್ತಾರೆ, ಅವರನ್ನು ಇನ್ಕ್ಲೂಡ್ ಮಾಡಿದಾಗ ಅದು 76 ಲಕ್ಷಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಉಪಜಾತಿಗಳು ಗೊತ್ತಿರುವವರು ಉಪಜಾತಿಗಳನ್ನು ನಮೂದಿಸಿದ್ದಾರೆ. ಕೆಲವರು ಗೊತ್ತಿರಲ್ಲ ಅಥವಾ ಕೆಲವರು ಹೇಳ್ಕೊಳ್ಳೋಕೆ ಇಷ್ಟಪಡಲ್ಲ, ಅಂಥವ್ರನ್ನ ಮುಸ್ಲಿಂ ಕೆಟಗರಿಗೆ ತಂದಿದ್ದಾರೆ. ಹೇಳ್ಕೊಂಡವ್ರನ್ನ, ಉಪಜಾತಿಗಳನ್ನ ಹೇಳ್ಕೊಂಡವ್ರನ್ನ ಅದನ್ನು ಸಪ್ರೇಟಾಗಿ ಮಾಡಿದ್ದಾರೆ. ಒಟ್ಟು ಜನಸಂಖ್ಯೆ ಇರತಕ್ಕಂಥದ್ದು ಮುಸ್ಲಿಮರದ್ದು 2B ಬರ್ತಾರೆ ಅವರು, 76,99,425. ಇದು ಅಧಿಕೃತವಾಗಿ ಸಿಕ್ಕಿರುವಂತಹ ಡೇಟಾ ಆ ಶೀಟ್ನಲ್ಲಿ. 76,99,425 ಒಟ್ಟು ಜನಸಂಖ್ಯೆ. ಉಪಜಾತಿಯ ಪ್ರಕಾರ 59,51,038. ನಾನಾಗಲೇ ಹೇಳಿದಂತೆ ಎರಡಕ್ಕೂ ಡಿಫ್ರೆನ್ಸ್ ಬರ್ತಿರೋದು ಹೆಂಗೆ ಅಂದರೆ, ಕೆಲವರು ಬರೀ ಮುಸ್ಲಿಂ ಅಂತ ನಮೂದಿಸಿರ್ತಾರೆ, ಯಾವ ಉಪಜಾತಿಯನ್ನು ಹೇಳಿರಲ್ಲ. ಕೆಲವರು ಉಪಜಾತಿಗಳನ್ನು ಹೇಳಿರ್ತಾರೆ, ಹೇಳಿರುವವರ ಸಂಖ್ಯೆ 59,51,038. ನೀವು 76,99,000 ಅದನ್ನು ಕಳೀರಿ, ಉಳಿದದ್ದು ಡಿಫರೆನ್ಸ್ ಬರುತ್ತಲ್ಲ, ಅವರು ಮಾತ್ರ ಬರೀ ಮುಸಲ್ಮಾನರು ಅಂತ ಹೇಳಿರ್ತಾರೆ. ಆ ಶೀಟ್ ಎಕ್ಸ್ಕ್ಲೂಸಿವ್ ಆಗಿ ಈಗ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ರವೀಶ್ ಅವರಿಂದ ಪಡ್ಕೊಂಡ. ರವೀಶ್, ಎಪಿಸೋಡ್ ಬೈ ಎಪಿಸೋಡ್ ಈ ಥರ ಬೇರೆ ಬೇರೆ ಜಾತಿಗಳ ಶೀಟು ಈಗ ಬಿಡುಗಡೆ ಆಗ್ತಾ ಇದೆಯಾ, ಅಥವಾ ತೀವ್ರ ವಿರೋಧ ಬಂದ ನಂತರ ಇದನ್ನೇನಾದರೂ ಎಕ್ಸ್ಟ್ರಾ ಉಪಜಾತಿಗಳನ್ನು ಆ್ಯಡ್ ಮಾಡಿದಾರಾ, ಅಥವಾ ಜನಗಣತಿ ಮಾಡುವಾಗಲೇ ಉಪಜಾತಿಗಳ ಮೆನ್ಷನ್ ಆಗಿತ್ತಾ? ಏನಂತ ಅರ್ಥೈಸ್ಕೋಬೇಕು ಈ ಶೀಟ್ ಇವಾಗ ರಿಲೀಸ್ ಆಗಿರೋದನ್ನ ಅಂತ? ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದು ಇಲ್ಲಿ ತನಕ ಸರ್ಕಾರ ಅಧಿಕೃತವಾಗಿ ಈ ಡೇಟಾವನ್ನು ರಿಲೀಸ್ ಮಾಡ್ತಾ ಇಲ್ಲ. ಆದರೆ ಸಚಿವರಿಗೆ ಕೈ ಸೇರಿದಂಥ ವರದಿಯಲ್ಲಿ ಕೆಲ ಶೀಟ್ಗಳು ಕೂಡ ಈಗ ರಿಲೀಸ್ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇದು ಸರಿಯೋ ತಪ್ಪೋ ಅನ್ನೋದನ್ನು ರಾಜ್ಯ ಸರ್ಕಾರ ಇವತ್ತು ಸ್ಪಷ್ಟಪಡಿಸಬೇಕಾಗತ್ತೆ. ಯಾಕೆಂದರೆ ಒಂದೊಂದು ಜಾತಿದು ಒಂದೊಂದು ದಿನ ಒಂದು ರೀತಿಯಲ್ಲಿ ಶೀಟ್ ರಿಲೀಸ್ ಆಗುವಂಥದ್ದು ಕೂಡ ನಾವು ನೋಡ್ಬೋದಾಗಿದೆ. ಇಷ್ಟು ದಿನಗಳ ಕಾಲ ಎಲ್ಲೋ ಒಂದು ಕಡೆ ರಾಜ್ಯದಲ್ಲಿ ಆ ಒಂದು SC ಸಮುದಾಯದ ಬಳಿಕ, ಆ ಒಂದು SC ST ಸಮುದಾಯದ ಬಳಿಕ ಆ ಮುಸ್ಲಿಮರು ಎರಡನೇ ದೊಡ್ಡ ಒಂದು ಸಮುದಾಯ ಅಂತಲೂ ಕೂಡ ಹೇಳಲಾಗ್ತಾ ಇತ್ತು ಅವ್ರು ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳ ಪ್ರಕಾರ. ಅಂದರೆ ಆ ಡೇಟಾವನ್ನು ರಿಲೀಸ್ ಮಾಡಬೇಕು ಒಟ್ಟಾರೆ ಲೆಕ್ಕದಲ್ಲಿ ಕೊಡುವಂಥ ಸಂದರ್ಭದಲ್ಲೂ ಕೂಡ ಮುಸ್ಲಿಂ ಮತ್ತು ಉಪಜಾತಿಗಳು ಅಂತಲೇ ಕೊಟ್ಟಿರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರವಾಗಿ ಒಂದು 76 ಲಕ್ಷ ಚಿಲ್ಲರೆ ಆ ಒಂದು ಮುಸ್ಲಿಂ ಆ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟವರು ಅಂತ ಇತ್ತು.
ಆದರೆ ವೀರಶೈವ ಮತ್ತು ಲಿಂಗಾಯತ ಸಮುದಾಯಕ್ಕೆ ಕೊಡುವಂಥ ಸಂದರ್ಭದಲ್ಲೂ ಕೂಡ ವೀರಶೈವರದ್ದು ಬೇರೆ ಡೇಟಾ ಮತ್ತು ಲಿಂಗಾಯತರದ್ದು ಬೇರೆ ಡೇಟಾ ಕೊಟ್ಟಿದ್ರು. ಅಂದರೆ 10,49,000 ಚಿಲ್ಲರೆ ವೀರಶೈವರು, ಜೊತೆಗೆ 66,35,000 ಚಿಲ್ಲರೆ ಲಿಂಗಾಯತರು ಅಂತಲೂ ಕೂಡ ಬ್ರೇಕಪ್ಪನ್ನು ಕೊಟ್ಟಿದ್ರು. ಈಗ ಎಲ್ಲೋ ಒಂದು ಕಡೆ ವ್ಯಾಪಕವಾಗಿ ರಾಜ್ಯಾದ್ಯಂತ ಈ ಧರ್ಮಾಧಾರಿತ ಮತ್ತು ಒಂದು ರೀತಿ ಧರ್ಮದ ಕಿಚ್ಚು ದೊಡ್ಡ ಮಟ್ಟದಲ್ಲಿ ಹೆಚ್ಚಾಗ್ತಾ ಇತ್ತು. ಜೊತೆಗೆ BJP ಕೂಡ ಅದನ್ನೇ ಪ್ರಶ್ನೆ ಮಾಡ್ತಾ ಇದ್ರು. ಹಾಗಾಗಿ ಈಗ ಲೇಟೆಸ್ಟ್ ಆಗಿ ಆ ಒಂದು ಮುಸ್ಲಿಂ ಒಂದು ಬ್ರೇಕಪ್ ಅಂದರೆ ಉಪಜಾತಿಗಳಿರ್ತಕ್ಕಂಥ ಶೀಟ್ ಕೂಡ ರಿಲೀಸ್ ಆಗಿರ್ತಕ್ಕಂಥದ್ದು. ಜೊತೆಗೆ ಸಚಿವರಿಗೆ ಕೊಟ್ಟಿರ್ತಕ್ಕಂಥ ವರದಿಯ ಬುಕ್ಲೆಟ್ ಕೂಡ PDF ರೂಪದಲ್ಲಿ ಈಗಾಗಲೇ ಹೊರಬಂದಿದೆ. ಆ ಒಂದು ಬುಕ್ಲೆಟ್ನಲ್ಲಿ ಆ ಒಂದು ವರದಿಯ ಒಂದು PDF ಫೋಟೋ ಕಾಪಿಯಲ್ಲಿ ಮುಸ್ಲಿಮರದು ಸಿಗ್ತಾ ಇದೆ. ಅಂದರೆ ಮುಸ್ಲಿಂ ಅನ್ನೋ ಜಾತಿಯಲ್ಲಿ ನಮೂದಾಗ್ತಿರ್ತಕ್ಕಂಥದ್ದು 59,51,038 ಅಂತ ಸ್ಪಷ್ಟವಾಗಿ ಆ ಒಂದು ಶೀಟ್ನಲ್ಲಿ ಇದೆ. ಉಪಜಾತಿಗಳು ಬೇರೆ ಬೇರೆ ಅಂದರೆ ಸುಮಾರು 95 ಉಪಜಾತಿಗಳನ್ನು ಮುಸ್ಲಿಮಲ್ಲಿ ಈಗಾಗಲೇ ಗುರುತಿಸಿದ್ದಾರೆ. ಅದು ಆಯೋಗದ ವರದಿಯಲ್ಲೂ ಕೂಡ ಇರತಕ್ಕಂಥದ್ದು. ಎಲ್ಲವೂ ಕೂಡ ಸೇರಿದಾಗ ಮಾತ್ರ 76,99,000 ಚಿಲ್ಲರೆ ಆ ಒಂದು ಮುಸ್ಲಿಂ ಜನಸಂಖ್ಯೆ ಬರುತ್ತೆ ಅಂತಲೂ ಕೂಡ ವರದಿಯ ಆ ಶೀಟ್ನಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ವ್ಯಾಪಕವಾಗಿ ಚರ್ಚೆಗೆ ಬಿಡೋದು ಈ ಜಾತಿ ಮತ್ತು ಈ ಒಂದು ವಿಚಾರವಾಗಿ ಅಲ್ಲಿಂದ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ನೋಡಿಕೊಂಡು ತದನಂತರ ಇನ್ನೊಂದು ಶೀಟ್ ಬಿಡುವಂಥದ್ದು ಪ್ರಕ್ರಿಯೆ ಏನಾದ್ರು ನಡೀತಾ ಇದೆ ಅನ್ನೋ ಅನುಮಾನ ಕೂಡ ವ್ಯಕ್ತ ಆಗ್ತಾ ಇದೆ. ಹಾಗಾಗಿ ಜಾತಿ ಗಣತಿಯ ವರದಿ ಈಗ ಕೊಟ್ಟಿರ್ತಕ್ಕಂಥ ಡೇಟಾ ಎಲ್ಲ ಸುಳ್ಳು ಅಂತ ಏನಾದರೂ ರಾಜ್ಯ ಸರ್ಕಾರ ಘೋಷಣೆ ಮಾಡುತ್ತೋ ಅಥವಾ ಇದೇ ಅಂತಿಮ ಈ ಶೀಟ್ಗಳು ರಿಲೀಸ್ ಆಗಿರ್ತಕ್ಕಂಥದ್ದು ಸತ್ಯ ಅನ್ನೋದನ್ನ ಏನಾದರೂ ಘೋಷಣೆ ಮಾಡ್ತಾರೋ ಕಾದು ನೋಡಬೇಕಾಗತ್ತೆ. ಹಾಗಾಗಿ ಏನೇ ಮಾಡಿದ್ರು ಕೂಡ ರಾಜ್ಯ ಸರ್ಕಾರ ಅಡಕತ್ತರಿಯಲ್ಲಿ ಸಿಕ್ಕಾಕೊಂಡಿದೆ. ಈ ಕಾರಣಕ್ಕೋಸ್ಕರವಾಗಿ ಜಾಣ ನಡೆಯನ್ನು ಇಡೋದಕ್ಕೆ ಇವತ್ತಿನ ವಿಶೇಷ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡುವಂಥ ಸಾಧ್ಯತೆಯೂ ಕೂಡ ಇದೆ. ಹಾಗಾಗಿ ಆ ಸೂತ್ರ ಯಾವುದು ಅನ್ನೋದನ್ನು ಕೂಡ ಕಾದು ನೋಡಬೇಕು ಅರವಿಂದ್. ಬಟ್ ರವೀಶ್, ಅನುಮಾನ ಬರೋದು ಎಲ್ಲಿ ಅಂತಂದರೆ, ಈಗ ಇಷ್ಟು ದಿನ ಇದ್ದ ಆರೋಪ ಏನು, ಮುಸಲ್ಮಾನರನ್ನು ಮಾತ್ರ ಒಗ್ಗಟ್ಟಾಗಿ ಒಂದು ನಂಬರ್ ತೋರಿಸಿದ್ದಾರೆ, ಹಿಂದೂ ಜಾತಿಗಳಲ್ಲಿ ಬ್ರೇಕಪ್ಪನ್ನು ಕೊಟ್ಟು ಸಂಖ್ಯೆಗಳನ್ನು ಕಡಿಮೆ ಮಾಡಿದ್ದಾರೆ ಅಂತ ಈ ಆರೋಪ ಕಳೆದ ಒಂದು ವಾರದಿಂದಲೂ ಕೇಳಿ ಬರ್ತಾ ಇತ್ತು. ಬಟ್ ಯಾರ್ಯಾರ ಕೈಯಲ್ಲಿ ಈ ಡೇಟಾ ಇತ್ತೋ ಅವ್ರು ಯಾರೂ ಕೂಡ ಮುಸಲ್ಮಾನರದ್ದು ಕೂಡ ವರ್ಗೀಕರಣ ಆಗಿದೆಯಪ್ಪ ಹಾಗೇನು ಇಲ್ಲ ಅಂತ ಯಾರೂ ಬಿಡುಗಡೆ ಮಾಡಲಿಲ್ಲ. ಇವತ್ತು ಕ್ಯಾಬಿನೆಟ್ ಇರೋ ದಿನ ಬೆಳಿಗ್ಗೆ ಇದು ರಿಲೀಸ್ ಆಗುತ್ತೆ ಅಂತಂದರೆ ಅನುಮಾನ ಬರಲ್ವಾ ಈ ಶೀಟ್ ಬಗ್ಗೆ ಅಂತ? ಅರವಿಂದ್, ಖಂಡಿತವಾಗಿಯೂ ಕೂಡ. ಯಾಕೆಂದರೆ ಇಷ್ಟು ದಿನಗಳ ಕಾಲ ಬೇರೆ ಬೇರೆ ರೀತಿಯ ಚರ್ಚೆ ಆಗ್ತಾ ಇದೆ. ಅಂದರೆ ಇದರಲ್ಲಿ ರಾಜಕಾರಣ ಇದೆಯೋ, ವೋಟ್ ಬ್ಯಾಂಕೋ ಅಥವಾ ಮೇರೇನೋ ಏನೂ ಗೊತ್ತು ಕೂಡ ಸ್ಪಷ್ಟವಾಗ್ತಾ ಇಲ್ಲ. ಆದರೆ ಒಂದಂತೂ ಸತ್ಯ, ಎಲ್ಲೋ ಒಂದು ಕಡೆ ಈ ಒಂದು ಜಾತಿ ಗಣತಿಯ ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯ ರಾಜಕೀಯ ಟರ್ನ್ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಸ್ಪಷ್ಟವಾಗ್ತಾ ಇದೆ. ಯಾಕೆಂದರೆ ನಾವು ನೋಡ್ತಾ ಇರ್ಬೋದು, ಮೊದಲ ದಿನ ಬಿಡುಗಡೆಯಾದಂಥ ಒಂದು ಸಂದರ್ಭದಲ್ಲಿ ಅದು ಫಸ್ಟು ಒಂದು ವರ್ಗೀಕರಣವನ್ನು ಮಾಡಿ 2B ಅಂತ ಕೂಡ ಕೊಟ್ಟಿದ್ರು. ಅಲ್ಲಿ 75,25,880 ತೋರಿಸ್ತಾರೆ. ಇನ್ನೊಂದು ಕಡೆ ಶೀಟಲ್ಲಿ 6 ಲಕ್ಷ ಇದೆ. ಮುಸ್ಲಿಮರು 2Bಗೆ ಬರ್ತಾರೆ. 2Bಲಿರ್ತಕ್ಕಂಥದ್ದು ಅವ್ರು ಮಾತ್ರ. ಹಾಗಾಗಿ ಅಲ್ಲಿ ತೋರಿಸಕ್ಕಂಥ ಡೇಟಾ ಅದರಲ್ಲಿ ಜಯಪ್ರಕಾಶ್ ಹೆಗ್ಡೆ ಅವರು ಮತ್ತು ಎಲ್ಲ ಸದಸ್ಯರು ಮತ್ತು ಸದಸ್ಯ ಕಾರ್ಯದರ್ಶಿಗಳು ಎಲ್ಲರ ಸಹಿ ಕೂಡ ಇರ್ತಕ್ಕಂಥದ್ದು. ಇಲ್ಲಿ ಮಾತ್ರ 75,25,880 ಅಂತ ತೋರಿಸ್ತಾರೆ. ಆದರೆ ಒಟ್ಟಾರೆ ಈಗ ಬ್ರೇಕಪ್ ಕೊಟ್ಟಿರ್ತಕ್ಕಂಥ ಶೀಟ್ನಲ್ಲಿ 76 ಲಕ್ಷ ಬರುತ್ತೆ. ಇದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಅನುಮಾನಗಳಿರ್ತಕ್ಕಂಥದ್ದು. ಅಂದರೆ ಡೇಟಾ ಸರಿ ಇದೆಯೋ ಸರಿ ಇಲ್ಲ ಅನ್ನೋದನ್ನು ಕೂಡ ಸರ್ಕಾರ ಹೇಳಬೇಕಾಗತ್ತೆ. ಜೊತೆಗೆ ಇದೇ ಡೇಟಾ ಫೈನಲ್ ಅಂತಿಮ ಇದು ಕೊಟ್ಟಿರ್ತಕ್ಕಂಥದ್ದೇ ಆಯೋಗ ಅನ್ನೋದನ್ನು ಕೂಡ ಸರ್ಕಾರ ಹೇಳಬೇಕಾಗುತ್ತೆ. ಇಲ್ಲ ಈ ಡೇಟಾದಲ್ಲಿ ಸಾಕಷ್ಟು ವ್ಯತ್ಯಾಸಗಳಿದೆ, ಬೇರೆ ಬೇರೆ ರೀತಿಯ ಶೀಟ್ಗಳು ಕೂಡ ರಿಲೀಸ್ ಆಗಿದೆ, ಹಾಗಾಗಿ ಅಧಿಕೃತ ಅಲ್ಲ ಅನ್ನೋದನ್ನು ಕೂಡ ಸರ್ಕಾರ ಹೇಳಬೇಕಾಗುತ್ತೆ. ಹಾಗಾಗಿ ಯಾವುದನ್ನು ಸರ್ಕಾರ ಹೇಳುತ್ತೆ ಅನ್ನೋದು ಇವತ್ತು ಸಂಜೆ ಕ್ಯಾಬಿನೆಟ್ ಬಳಿಕ ಸ್ಪಷ್ಟವಾಗುತ್ತೆ ಅರವಿಂದ್. ಬಟ್ ರವೀಶ್, ಈಗ ಒಂದೇನಂತಂದರೆ, ನಾನು ಆಗಲೇ ಹೇಳಿದಂತೆ ಎಪಿಸೋಡ್ ಬೈ ಎಪಿಸೋಡ್ ದಿನಕ್ಕೊಂದೊಂದು ಜಾತಿಗಳ ವಿಚಾರವಾಗಿ ಇದು ರಿಲೀಸ್ ಆಗ್ತಾ ಬಂತು. ಅಂದರೆ ಜನರ ರಿಯಾಕ್ಷನ್ ಏನು ಬರುತ್ತೆ ಅಂತಕ್ಕಂಥದ್ದನ್ನು ತಿಳ್ಕೊಂಡು ಆ ನಂತರ ಏನಾದರೂ ಓಕೆ ಹಾಗೆ ಸಂಪರ್ಕದಲ್ಲಿ ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ ರವೀಶ್. ಓಕೆ, ಒಟ್ಟು ಜನಸಂಖ್ಯೆ ಇರ್ತಕ್ಕಂಥದ್ದು 76,99,425. ಮುಸಲ್ಮಾನರದ್ದು 2Bನಲ್ಲಿ ಬರ್ತಕ್ಕಂಥದ್ದು ಒಂದು ಶೀಟ್ನಲ್ಲಿ ಈ ನಂಬರ್ ತೋರಿಸ್ತಾ ಇದ್ದಾರೆ, ಇನ್ನೊಂದು ಶೀಟ್ನಲ್ಲಿ 75 ಲಕ್ಷ ಚಿಲ್ಲರೆಯನ್ನು ತೋರಿಸ್ತಾ ಇದ್ದಾರೆ. ಗೊತ್ತಾಗ್ತಾ ಇಲ್ಲ, ಕನ್ಫ್ಯೂಷನ್ ಆಗ್ತಾ ಇದೆ. ಇದನ್ನು ಸರ್ಕಾರ ಅಧಿಕೃತ ಮಾಡಬೇಕು. ಈಗ ನೋಡಿ, ಅಟಾರಿ ಮುಸ್ಲಿಂ ಉಪಜಾತಿ 2,472 ಇದ್ದಾರೆ ಅಂತಂದ್ಬಿಟ್ಟು, ಬ್ಯಾರಿ ಮುಸ್ಲಿಮರು 12,748 ಅಂತಕ್ಕಂಥದ್ದು ಕೂಡ ಇವಾಗ ನಂಬರ್ ಗೊತ್ತಾಗ್ತಾ ಇದೆ. ಅಂದರೆ ಮುಸ್ಲಿಮರ ಉಪಜಾತಿಗಳು. ಬ್ಯಾರಿ ಮುಸ್ಲಿಂ 32,650, ನಿಮಗೆ ಕರಾವಳಿ ಕಡೆ ಕಂಡು ಬರ್ತಕ್ಕಂಥ ಮುಸಲ್ಮಾನರು. ದರ್ವೇಶ್ ಅಂತಕ್ಕಂಥದ್ದು ಒಂದಿದೆ, 11,093 ಜನಸಂಖ್ಯೆ ದರ್ವೇಶ್ ಮುಸ್ಲಿಂ ಬಂದು 19,260. ಓಕೆ,
ಚಪರ್ ಬಂದ್ ಅಂತ ಒಂದು ಕೆಟಗರಿ ಬರುತ್ತೆ ಮುಸಲ್ಮಾನರಲ್ಲಿ. 7,07,764 ಚಪರ್ ಬಂದ್, 7,764 ಅವರ ಟೋಟಲ್ ಪಾಪ್ಯುಲೇಷನ್ ಇರ್ತಕ್ಕಂಥದ್ದು ಆ ಶೀಟಲ್ಲಿ. ಸೊ ಇದು ಒಬ್ಬೊಬ್ರದ್ದು ಒಂದೊಂದು ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಮುಸಲ್ಮಾನರದ್ದು ಅಲ್ಪಸಂಖ್ಯಾತರ ಆಯೋಗದಲ್ಲಿ ಇರ್ತಕ್ಕಂಥ ಡೇಟಾ ಪ್ರಕಾರನೇ ಹೇಳೋದಾದರೆ ಮುಸಲ್ಮಾನರದ್ದು 50 ಚಿಲ್ಲರೆ ಉಪಜಾತಿಗಳಿವೆ. 50 ಚಿಲ್ಲರೆ ಉಪಜಾತಿಗಳಿರ್ತಕ್ಕಂಥದ್ದನ್ನು ಯಾವ ರೀತಿ ಬೈಫರ್ಗೇಟ್ ಮಾಡ್ಕೊಡ್ತಾರೆ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ. ಬ್ಯಾರಿ ಅಂತ ಹೇಳ್ತಾರೆ, ಬ್ಯಾರಿ ಮುಸ್ಲಿಂ ಅಂತ ಹೇಳ್ತಾರೆ. ಬ್ಯಾರಿ ಬೇರೆನಾ, ಬ್ಯಾರಿ ಮುಸ್ಲಿಂ ಬೇರೆನಾ? ಹಾಗಾದರೆ ಐ ಡೋಂಟ್ ನೋ. ಬ್ಯಾರಿ ಅಂತಂದರೆ ಸಾಮಾನ್ಯವಾಗಿ ನಾವೆಲ್ಲ ಅಂದ್ಕೊಂಡಿರ್ತಕ್ಕಂಥದ್ದು. ಈಗ ನೋಡಿ, ಇಲ್ಲಿ ದರ್ವೇಶ್ ಅಂತ ಒಂದು ನಂಬರ್ ಕೊಡ್ತಾರೆ, ದರ್ವೇಶ್ ಮುಸ್ಲಿಂ ಅಂತ ಒಂದು ನಂಬರ್ ಕೊಡ್ತಾರೆ. ದರ್ವೇಶ್ ಅಂತಕ್ಕಂಥದ್ದು ಕೂಡ ಒಂದು ಉಪ ಜಾತಿ, ಅವರಲ್ಲಿ ಮುಸ್ಲಿಮರಲ್ಲಿ ಸಬ್ ಕಮಿಟಿ ಬರ್ತಕ್ಕಂಥದ್ದು. ಹೆಂಗೆ ಇದನ್ನು ಬೈಫರ್ಗೇಟ್ ಮಾಡ್ತಾರೆ ಅಂತಂದ್ಬಿಟ್ಟು ಚಪರ್ ಬಂದ್ ಅಂತಂದ್ಬಿಟ್ಟು 7,764 ನಂಬರ್ ಇರ್ತಕ್ಕಂಥದ್ದು. ಇದಕ್ಕೆ ಸ್ಪಷ್ಟೀಕರಣವನ್ನು ಅವರೇ ಕೊಡಬೇಕು.